ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮಲ್ನಾಡು 360. ಇವತ್ತಿನ ಎಪಿಸೋಡ್ ಅಲ್ಲಿ ಏನ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಬಾರ್ಬಿಕ್ಯೂ ಚಿಕನ್. ಲೋಕಲ್ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ಬೇಕಾ, ಪಕ್ಕಾ ಸುಟ್ ಮಾಂಸ. ಏನೂರ ಇದು ಯಾವಾಗಲೂ ಬಚ್ಚಲ ಮನೆ ಇದ್ದಂಗಿರ್ತದೆ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮಲ್ನಾಡು 360. ಇವತ್ತೇನು ಸ್ಪೆಷಲ್ ಅಂದ್ರೆ ಬ್ರೋ, ಇದು ಈಗ ನಮ್ಮ ಫಸ್ಟ್ ಫ್ರೆಂಡ್ಸ್ ಬರ್ತಾರೆ ಅಂತ ಹೇಳ. ಇದು ಏನ್ ಸಮಾಚಾರ? बोलो भारत माता के. ಅಮ್ಮ ಕಾಫಿ ಮಾಡ್ದ ಅವಾಗ್ಲೇ ಹೇಳದ್ ನಾನಮ್ಮ. ಬರ್ತೀಯಾ? ಗಡ್ಡೆ ಬೆಳೆ ಆಯ್ತಾ? ಮಿನಿ ಹಾಕೋಣ, ಎಡಿ ಹಿಡಿಯಕ್ಕೆ. ಪಂಚ ಗಿಂಚ ಅಕ್ಕ ರೆಡಿ ಆಗಿ ಬಾ. ಹೌದಾ? ಕಟ್ಟೆ ಒಳಗೆ ನೋಡ್ದಲ್ಲ ತಾನೆ. ದಾರಿ ಮನೆದಾಗಿ ನಾವು ದಾರಿ ನಡ್ಕೊ ಹೋಗ್ತೀವಿ, ಇಲ್ಲ ಅಂಚೊಳ್ಳಿ ಮೇಲೆ ಹೋಗ್ತೀವಿ. ಅಂಚೊಳ್ಳಿ ಮೇಲೆ ಹೋದ್ರೆ ಅಲ್ಲಿ ಕಟ್ಟೆ ಒಳಗೆ ಅದ್ರಕ್ಕೆ ಎಲ್ಲಿಗೆ ಬರುತ್ತೆ ಗಾಡಿ? ನೋಡು ಸ್ಟೀಲಿಂದ. ಮಮ್ಮಿ ಅದು ನೋಡಿ ಫ್ರೆಂಡ್ಸ್, ಇಂಡಿಯನ್ ಬ್ಯಾಂಕ್ ಇದು. ಜೀರಿಗೆ ಡಬ್ಬದಲ್ಲಿ ಕಾಸು, ಅಕ್ಕಿ ಡಬ್ಬದಲ್ಲಿ ಕಾಸು, ಸಾಸಿವೆ ಡಬ್ಬದಲ್ಲಿ ಕಾಸು ಎಲ್ಲ ತಾಯಿ ಬೇಡ ಅಂತ ಮಂತು ತಗೊಳ್ತಾ ಇರ್ತಾನೆ. ಕಾಸು ಅಮ್ಮಂದಿರ ಬ್ಯಾಂಕ್ ಇದು. ಕಾಸನ್ನೆಲ್ಲ ಸೀಸ್ ಮಾಡ್ತಾ ಇರ್ತಾನೆ. ಮೊಟ್ಟೆ ಇಲ್ಲ. ಮಚ್ಚಿ ನೀನೇ ತೆಗಿಬೇಕು ಅನ್ಸುತ್ತೆ. ಬೇರೆ ತವೆಲ್ಲ ನೀಟಾಗಿ ತೆಗಿತೀರಾ? ನಿಮ್ಗಳ ಕೈಯಲ್ಲಿ ಇದು ಮಂತನೇ ತೆಗಿಬೇಕಾಗುತ್ತೆ. ಮಂತರ ಮನೆ ಮಗ ನೀನೇ ತೆಗಿಬೇಕಾಗುತ್ತೆ. ಇದು ಜಾಸ್ತಿ ಇದ್ರ ಬಗ್ಗೆ ನೀನ್ ಹೇಳ್ತೀಯ ಏನು ಉಪ್ಪಿನಕಾಯಿ ಅಂತ. ಇದೇನು ಉಪ್ಪಿನಕಾಯಿ? ನೀನು ಒಬ್ಬ ನಮ್ಮ ಪುಟ್ಟಿ ಏನು ಉಪ್ಪಿನಕಾಯಿ ಪುಟ್ಟಿ ಇದು? ಕಂಚಿಕಾಯಿ. ಇದೇನಕ್ಕೆ ಈಗ ಒಣಗ್ಸಕ್ ಇಟ್ಟಿರೋದ? ಎಷ್ಟು ದಿನ ಒಣಗಿಸ್ಬೇಕು? ಚಂದ ಒಣಗ್ಬೇಕು, ಕಟ್ಟಿ ಕಟ್ಟಿ ಹಾಗಾಗಿ. ಇದು ಹಳ್ಳದ ಹತ್ರ ಎಲ್ಲ ಮರದಲ್ಲೆಲ್ಲ ಇರುತ್ತೆ. ಹಳ್ಳ ಸೈಡ್ ಅಲ್ಲಿ ಮಿಡಿ ಉಪ್ಪಿನಕಾಯಿ ಇಷ್ಟಿಷ್ಟು ಸಣ್ಣವು ಇರ್ತವೆ. ಸಣ್ಣವು ಇಟ್ಕೊಂಡು ಹಿಂಗೆ ಉಪ್ಪಿಗೆ ಹಾಕಿ ಇಟ್ಟಿರ್ತೀವಿ. ಆಮೇಲೆ ನಮಗೆ ಬೇಕು ಅಂದಾಗ ಅದಕ್ಕೆ ಖಾರ ಪುಡಿ ಹಾಕಿ, ಕಾಳುಮೆಣಸಿನ ಪುಡಿ, ಮೆಂತ್ಯ ಪುಡಿ, ಜೀರಿಗೆ ಪುಡಿ, ಆಮೇಲೆ ಸ್ವಲ್ಪ ಉದ್ದಿನ ಬೇಳೆ ಪುಡಿ ಎಲ್ಲ ಹುರಿದು ಪುಡಿ ಮಾಡಿ ಅದಕ್ಕೆ ನಮಗೆ ಬೇಕು ಅಂದ್ರೆ ಸ್ವಲ್ಪ ಇಂಗು ಹಾಕಿ ನಾವು ರೆಡಿ ಮಾಡ್ಕೊಂಡು ತಿನ್ಬೋದು. ನಮ್ಮ ಅಮ್ಮನ ಜೊತೆ ನಾಳೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಈ ರೀತಿ ಆಗತ್ತೆ. ಈ ರೀತಿ ಮಾಡ್ಕೊಬಹುದು. ನಾವು ಇದಕ್ಕಿಂತ ಚಿಕ್ಕಕ್ಕೆ ಬೇಕಾದ್ರೂ ಕಟ್ ಮಾಡ್ಕೊಬಹುದು, ಅಥವಾ ನಾವು ಹೆಂಗೆ ಇಡೀ ಉಪ್ಪಿನಕಾಯಿನೂ ಕೂಡ ಇಡೀ ಕಾಯಿನೂ ಹಾಕಿ ಹಾಕೋಬಹುದು. ಮಲೆನಾಡಿನ ಭಾಗದಲ್ಲಿ ಅತಿ ಹೆಚ್ಚು ಮಾಡಿಕೊಳ್ಳುವ ಸುಲಭ ಮತ್ತು ಸರಳ ವಿಧಾನ, ಅತ್ಯಂತ ರುಚಿಕರ. ಎಲ್ಲ ಹುರಿದು ಪುಡಿ ಮಾಡಿ ಇದಕ್ಕೆ ಹಾಕಿ ಅದಕ್ಕೆ ಟೈಮು ಚೆನ್ನಾಗಿರಲ್ಲ. ಅದು ಹಂಗ ಹಾಕಿರಿ ಎಲ್ಲ ಉಪ್ಪಿನಕಾಯಿ ಬರಲ್ಲ. ವಾಟರ್ ಮಾವಿನಕಾಯಿ ಇರುತ್ತಲ್ಲ ಅದ್ರ ಇದು ಇಂಪಾರ್ಟೆಂಟ್. ಜಾಗನ ಈಗೆಲ್ಲ ನಡ್ಕೊಂಡು ಹೋಗ್ಬೇಕು. ಒಂದು ಅರ್ಧ ಕಿಲೋಮೀಟರ್ ನಡಿಬೇಕು. ಎಲ್ಲಿ ನಾನು ಹೇಳ್ತೀನಿ ಹೋಗ್ಲಾ. ಒಳಗಡೆ ಎಕ್ಕದೇ ಬೇಡ, ಹೇಳ್ತಾ ಇದೀನಿ ಕೇಳೋ. ಮತ್ತೇನು ಈ ಕಡೆ ಕಟ್ಟೆ ಏನು ಅಡಿಗೆ?
ಅವಾಗೆಲ್ಲ ಇದು ಮಾಡ್ತಿದ್ರಲ್ಲ ಸುಟ್ ಮಾಂಸ ಅಂತ ಮಾಡ್ತಿದ್ರಲ್ಲ ನಿಮ್ ಕಡೆ ಅದು ಈಗ ಸ್ವಲ್ಪ ಅಪ್ಡೇಟ್ ವರ್ಷನ್ ಬಾರ್ಬಿಕ್ಯೂ ಅಂತ. ನಾವು ಕ್ಯಾಮ್ರಾ ಇಟ್ಕೊ ಬಂದಿದ್ನ ನೋಡ್ಬಿಟ್ಟು ನಮ್ಮ ಅಜ್ಜ ಓಟ್ ಕೇಳಕ್ ಬಂದಿದ್ದಾರೆ ಅಂತ ಅನ್ಕೊಂಡಿದ್ದಾರೆ. ಗುಣಿಗದ್ದೆ ಎಲ್ಲ ರೋಡ್ ಅರ್ಧ ಬರ್ಧ ಮಾಡಿದ್ದಾರೆ. ಕುಡಿಯೋ ನೀರಿದ್ದೇನು ತೊಂದರೆ ಇಲ್ಲ. ಇದು ಜಲಜೀವನ ಇದು ಹಾಕಿದ್ದಾರೆ, ಸರ್ವಿಸ್ ಕೊಟ್ಟಿಲ್ಲ. ರೋಡಿನ ಒಂದು ಪ್ರಾಬ್ಲಮ್ ಇದೆ ಅಷ್ಟೇ. ಹಿಂದೆ ಮುಂದೆ ಎಲ್ಲ ಹಾಕಿದ್ದಾರೆ. ಒಂದು 100 ಮೀಟ್ರಿಗೆ ಸರ್ಕಾರದ ದುಡ್ಡಿಲ್ವಂತಷ್ಟೇ. MLA ನಯನ ಮೋಟಮ್ಮ 100 ಅಡಿ ನಮಗೆ ಬೇಕಾದ್ರೆ ಅದು ವಿಡಿಯೋ ಮಾಡ್ತಿದ್ರಲ್ಲ ಅದು ಅಲ್ಲೇ. ಏನಿಲ್ಲ, ಸ್ವಲ್ಪ ಅದು ಇದು ತಗೊಂಡೋಗಿ ರೆಡಿ ಮಾಡ್ಕೊಳ್ಳ. ರಕ್ತ ಸ್ಮೆಲ್ಲಿಗೆ ಬರ್ತಾ ಇರೋದು. ಮಾವಿನಕಾಯಿ ಟೇಸ್ಟು ಡಿಫ್ರೆಂಟ್ ಆಗಿರುತ್ತೆ ಇದ್ರದ್ದು. ನೋಡಿ ಸ್ನೇಹಿತರೆ, ಎಲೆನ ಈ ತರ ಸುಟ್ರೆ ಇದು ಬೇಗ ಹರಿದೋಗಲ್ಲ. ಇದು ಒಂಥರ ಪ್ಲಾಸ್ಟಿಕ್ ತರ ಆಗಿ ಸಾಫ್ಟ್ ಆಗುತ್ತೆ. ಎಲೆ ಮೇಲೆ ಮುಳ್ಳು ಬಿದ್ರು, ಮುಳ್ಳು ಮೇಲೆ ಎಲೆ ಬಿದ್ರು. One eternity later. ಹೇಳಿ ಎಲ್ಲ ಡಿಪ್ರೆಷನ್. ಸ್ಪೈಸ್ ಮಾತ್ರ ಮಸ್ತಾಗಿದೆ ಮಸಾಲೆ. ಸುಟ್ಬಾಡು ಇಲ್ಲಿಗೆ ಹೋಗಿ ಮಾಡೋಣ. ಇದು ಬಿಡ್ಸಲ್ಲ ಬ್ರೋ, ಹಿಂಗೆ ಇದು. ಚಿಕನ್ ಬಾರ್ಬಿಕ್ಯೂ ರೆಡಿ ಆಗಿದೆ. ನಮ್ಮ ಹುಡುಗ ಹೇಳ್ದಂಗೆ ಪಕ್ಕಾ ಲೋಕಲ್ ಲ್ಯಾಂಗ್ವೇಜಲ್ಲಿ ಹೇಳ್ಬೇಕಂದ್ರೆ ಸುಟ್ಕೋಳಿ ಮಾಂಸ ರೆಡಿ ಆಗಿದೆ. ಬನ್ನಿ ಎಲ್ಲ ತಿನ್ನೋಣ. ಹಾಕ್ರೋ ಮತ್ತೆ ಕೈ. ಮೀನ್ ಚಟ್ನಿ. ಮಿಂಟ್ ಚಟ್ನಿ ಅದ್ಭುತ. ಆನೆಸ್ಟ್ ರಿವ್ಯೂ. ತಂದೂರಿ ಅಂತೂ ಸೂಪರ್. ಚಟ್ನಿ, ಮಿಂಟ್ ಚಟ್ನಿ ನೆಕ್ಸ್ಟ್ ಲೆವೆಲ್.
ಹಾಕ್ಬಿಡತ್ಲಾಗೆ ಎಲ್ಲ ಆಗಿದೆ ಪ್ಯಾಕಪ್. ದಯವಿಟ್ಟು ಯಾರೇ ಎಲ್ಲೇ ಪಾರ್ಟಿ ಮಾಡಿದ್ರು ನೀವು ಯೂಸ್ ಮಾಡಿದ್ದು ಪೇಪರು ಪ್ಲಾಸ್ಟಿಕ್ಕು ಎಲ್ಲ ಅಲ್ಲಲ್ಲೇ ಬಿಸಾಕೋಗ್ಬೇಡಿ. ಒಂದು ನೀವು ಪಾರ್ಟಿ ಮಾಡಿದ ಜಾಗದಲ್ಲಿ ಸುಟ್ಟು ಹಾಕಿ, ಇಲ್ಲ ಅಂದರೆ ತೊಗೊಂಡೋಗ್ಬಿಟ್ಟು ಬೇರೆ ಎಲ್ಲಾದ್ರೂ ಮನೆ ಹತ್ರ ಕಸದಲ್ಲಿ ಹಾಕಿ. ಇಷ್ಟು ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಟ್ ದ ಎಂಡ್ ಆಫ್ ದಿ ವಿಡಿಯೋ ಬಾಯ್ ಎಲ್ರಿಗೂ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಎಲ್ರಿಗೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಎಷ್ಟೋ ಜನ ವಿಡಿಯೋ ನೋಡ್ತೀರಾ, ಇಷ್ಟಪಡ್ತೀರಾ, ಬಟ್ ಸಬ್ಸ್ಕ್ರೈಬ್ ಆಗಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ. ಬೆಂಕಿ ಕೆಡಿಸ್ಬನ್ನಿ. ಚಿಕ್ಕಮಗಳೂರ ನ ಚಿಕ್ಕ ಮಲ್ಲಿಗೆ